ನಮಸ್ಕಾರ ವೀಕ್ಷಕರೇ, 30 ನಿಮಿಷ 30 ಸುದ್ದಿಗೆ ಸ್ವಾಗತ. ನಾನು ಚೈತ್ರ ರಾಜ್. ವೀಕ್ಷಕರೇ, ದಿನದಲ್ಲಿ ನಡೆದಂತಹ ಪ್ರಮುಖ ಸುದ್ದಿಗಳನ್ನ ಇದೀಗ ಒಂದೊಂದೇ ಫಟಾಫಟ್ ನೋಡ್ತಾ ಹೋಗೋಣ. ಸಿಲಿಕಾನ್ ಸಿಟಿ ಬೆಂಗಳೂರಲ್ಲಿ ಮಳೆಯ ಅಬ್ಬರ ಕೊಂಚ ಕಡಿಮೆಯಾಗಿದ್ದು, ಕಳೆದ 3-4 ದಿನಗಳಿಂದ ಸುರಿದ ಭಾರಿ ಮಳೆಗೆ ಆದ ಅನಾಹುತಗಳೇ ಇನ್ನೂ ಸರಿಯಾಗಿಲ್ಲ. ಮಳೆಯಿಂದ ಕೆರೆಯಂತಾಗಿದ್ದ ಸರ್ಜಾಪುರ ಮುಖ್ಯ ರಸ್ತೆ ಈಗ ಖಾಲಿಯಾಗಿದೆ. ನೀರು ಖಾಲಿಯಾದರೂ ರಸ್ತೆಯಲ್ಲೆಲ್ಲ ಕೆಸರುಮಯವಾಗಿದೆ. ಇನ್ನು ರೈನ್ಬೋ ಲೇಔಟ್, ಗ್ರೀನ್ ವುಡ್ ರಿಜೆನ್ಸಿಯಲ್ಲೂ ನೀರಿನ ಪ್ರಮಾಣ ಕಡಿಮೆಯಾಗಿದೆ. ಒಂದಡಿಯಷ್ಟು ನೀರು ತುಂಬಿಕೊಂಡಿದ್ದು ಅಗ್ನಿಶಾಮಕ ಸಿಬ್ಬಂದಿ ನೀರನ್ನು ಹೊರಹಾಕ್ತಿದ್ದಾರೆ. ಇನ್ನು ಪ್ರೈಮಾ ಹೈಲೈಟ್ ಅಪಾರ್ಟ್ಮೆಂಟ್ನಲ್ಲಿ ಸ್ವಚ್ಛತಾ ಕಾರ್ಯ ನಡೀತಾ ಇದ್ದು, ನೀರಲ್ಲಿ 8 ಕಾರುಗಳು 7 ಬೈಕುಗಳು ಮುಳುಗಡೆಯಾಗಿದೆ. ಇನ್ನು ಕಂಟ್ರಿ ಸೈಡ್ ಲೇಔಟಿನಲ್ಲಿ ತುಂಬಿಕೊಂಡಿದ್ದ ನೀರನ್ನ ಹೊರಹಾಕಲಾಗ್ತಾ ಇದೆ. ಸ್ವಲ್ಪ ಪ್ರಮಾಣದಲ್ಲಿ ನೀರು ಕಡಿಮೆಯಾಗಿದ್ದು ಮುಳುಗಡೆಯಾಗಿದ್ದ ಕಾರುಗಳನ್ನು ಅಲ್ಲೇ ಬಿಡಲಾಗಿದೆ. ಈ ಲೇಔಟ್ನಲ್ಲಿ 33 ಮನೆಗಳಿದ್ದು ಎಲ್ಲ ನಿವಾಸಿಗಳು ಸಂಬಂಧಿಕರ ಮನೆಗೆ ಶಿಫ್ಟ್ ಆಗಿದ್ದಾರೆ. ಕೆಲವೊಬ್ಬರು ಟೋಯಿಂಗ್ ವಾಹನ. ಇವರು ಡಾರ್ಪರ್ ಅಂತ ಹೇಳಿ ಒಂದು ಉತ್ತಮ ತಳಿಯ ಕುರಿ ಸಾಕಣೆ ಮಾಡಿ ವರ್ಷಕ್ಕೆ 40-50 ಲಕ್ಷ ಸಂಪಾದನೆ ಮಾಡ್ತಾರೆ. ನೀವು ಮಾಡಬೇಕಾ? ಅವರಿಂದ ಕಲಿಬೇಕಾ? ಫ್ರೀಡಮ್ ಆ್ಯಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಮೂಲಕ ಕಾರುಗಳನ್ನ ಶಿಫ್ಟ್ ಮಾಡ್ತಿದ್ದಾರೆ. 2 ಕಾರ್ ಫ್ಲೋರ್ ಇರೋದು ಪಾರ್ಕಿಂಗ್ ಏರಿಯಾ ಅಂಥದ್ರಲ್ಲಿ 15 ಅಡಿ ನೀರು ನಿಂತ್ಕೊಳ್ತು. 30-40 ಅವರ್ ಕಂಟಿನ್ಯೂಸ್ ಆಗಿ ನಿಂತ್ಕೊಂಡಿದ್ರು ನಮ್ಮ ಕಡೆ ಯಾರನ್ನು ಇದು ಮಾಡಲಿಲ್ಲ. ತುಂಬ ಆಮೇಲೆ ನಮಗೆ ನೀರಿಲ್ಲ, ಪವರ್ ಇಲ್ಲ. ಪವರ್ ಬೆಸ್ಕಾಂನವ್ರು ಪಾಪ ಕೊಡೋಕ್ಕಾಗೋದಿಲ್ಲ ನೀರು ತುಂಬ್ಕೊಂಡಿದ್ರೆ. ಹಂಗಾಗಿ ತುಂಬ ತೊಂದರೆ ಅನುಭವಿಸ್ತಾ ಇದ್ದೀವಿ. ಮಕ್ಕಳಿದ್ದಾರೆ, ವಯಸ್ಸಾದವರು ಇದ್ದಾರೆ, ಲಿಫ್ಟ್ ಇದೆ, 8 ಫ್ಲೋರ್ ಇದಿರೋದು, ಯಾರು ಹತ್ತಕ್ಕಾಗಲ್ಲ, ಇಳಿಯೋಕ್ಕಾಗಲ್ಲ. ಸಾಕಷ್ಟು ತೊಂದರೆಗಳಿದೆ. ನಮಗೆ ಯಾರ ಕಡೆಯಿಂದನೂ ಸಪೋರ್ಟ್ ಸಿಕ್ಕಿಲ್ಲ ಸರ್. ನಾವೇ ದುಡ್ಡುಗಳು ಹಾಕ್ಕೊಂಡು ಏನೇನು ಮಾಡೋಕ್ಕೆ ಸಾಧ್ಯನೋ ಅದನ್ನು ನಾವು ಮಾಡ್ಕೊಳ್ತಾ ಇದ್ದೀವಿ ಸರ್. ಟೋಟಲಿ 8 ವೆಹಿಕಲ್ಸು ಒಳಗಡೆನೆ ಉಳ್ಕೊಂಡ್ಬಿಟ್ಟು ಈ 15 ಅಡಿ ನೀರಿನಲ್ಲೇ ಇದ್ದಾವೆ. ಈಗ ಖಾಲಿ ಆಗ್ತಾ ಇದೆ. ಆಲ್ಮೋಸ್ಟ್ ಇನ್ನೂ 1-2 ಅಡಿ ನೀರಿದೆ. ನಾವುಗಳು ಸ್ಥಳೀಯರು, ನಾವು ಇಲ್ಲೇ ಇದ್ದೀವಿ. ಸತತ ಮಳೆಗೆ ಮುಳುಗಿದ್ದ ಮಾರತಹಳ್ಳಿಯ ಕಾಳಪ್ಪ ಲೇಔಟ್ನಲ್ಲಿ ಇಂದು ಕೊಂಚ ನೀರು ಇಳಿಕೆಯಾಗಿದೆ. ನಿನ್ನೆ ರಾತ್ರಿ ಮಳೆ ಕಡಿಮೆಯಾಗಿದ್ದು ನೀರಿನ ಪ್ರಮಾಣ ಇಳಿಕೆಯಾಗಿದೆ. ನೀರು ಕಡಿಮೆಯಾದರೂ ಲೇಔಟ್ ತುಂಬಾ ಕೆಸರು ತುಂಬಿದೆ. ಮನೆಯೊಳಗಿದ್ದ ವಸ್ತುಗಳೆಲ್ಲವೂ ಕೆಸರಿನಿಂದ ತುಂಬಿಕೊಂಡಿದೆ. ಇಂದು ವಿಪರೀತ ಮಳೆಯಾದರೆ ಮತ್ತೆ ಬಡಾವಣೆಗೆ ನೀರು ನುಗ್ಗುವ ಆತಂಕವಿದೆ. 20 ವರ್ಷದಲ್ಲಿ ಇದೇ ಮೊದಲ ಬಾರಿಗೆ ಹೀಗೆ ಆಗಿದೆ ಅಂತ ನಿವಾಸಿಗಳು ತಮ್ಮ ಅಳಲನ್ನ ತೋಡಿಕೊಂಡಿದ್ದಾರೆ. ಇನ್ನು ಒಂದೇ ಮಳೆಗೆ ಕಾಳಪ್ಪ ಲೇಔಟ್ನ ರಸ್ತೆಯ ಡಾಂಬರೀಕರಣ ಕಿತ್ತು ಬಂದಿದೆ. 2 ಅಡಿ ಆಳಕ್ಕೆ ಕುಸಿದು ರಸ್ತೆಗಳು ಅಧ್ವಾನ ಆಗಿದೆ. ನಿನ್ನೆ ಮಧ್ಯಾಹ್ನ 3 ಗಂಟೆವರೆಗೂ ತುಂಬಾ ಹರ್ಕೊಂಡೋಗಿದೆ. ಸಿಕ್ಕಾಪಟ್ಟೆ ಹರ್ಕೊಂಡೋಗಿದೆ. ಇಲ್ಲ ಕಿತ್ತೋಗಿದೆ. ಇದಾರೆ ಪರವಾಗಿಲ್ಲ ಸರ್. ಇವಾಗ ಕ್ಲೋಸ್ ಮಾಡಿಸಿದ್ದಾರೆ. ಬಿಬಿಎಂಪಿ ಕಡೆ ಕರ್ಕೊಂಬರೆಲ್ಲ ಕ್ಲೋಸ್ ಮಾಡಿದ್ದಾರೆ. ಮೊನ್ನೆ ಅಂತ ನೋಡ್ಬೇಕಾದ್ರೆ ಓಡಾಡಕ್ಕೆ ಆಗ್ತಿರ್ಲಿಲ್ಲ. ಆಕ್ಚುಲಿ ಏನಂದ್ರೆ ಇಲ್ಲಿ ಪೈಪೆಲ್ಲ ಅಡ್ಡ ಹಾಕ್ಬಿಟ್ಟು ಕವರ್ ಮಾಡಿ ಓಡಾಡಕ್ಕೆ ಮಾಡಿದೀವಿ. ನೋಡಿ, ನೀವೇ ನೋಡ್ತಾ ಇದ್ದೀರಲ್ಲ ಹೆಂಗಾಗಿದೆ ನೋಡಿ. ಇವಾಗ ಏನೋ ಸದ್ಯಕ್ಕೆ ಇವಾಗ ಟೆಂಪರರಿ ಮಾಡಿದ್ದಾರೆ. ಇವಾಗ ಮಾಡ್ತೀವಿ ಅಂತ ಹೇಳಿದ್ದಾರೆ, ಒಪ್ಕೊಂಡಿದ್ದಾರೆ, ಮಾಡ್ತಾರೆ. ಅದು ಹಿಂಗಾಗಿ ಸ್ವಲ್ಪ ದಿವಸ ನಾವು ವೆಯ್ಟ್ ಮಾಡ್ಬೇಕು, ಸಹಕರಿಸ್ಬೇಕಲ್ಲ ಗೌರ್ಮೆಂಟ್ಗೂ. ಪ್ರಕೃತಿ ವಿಕೋಪಕ್ಕೆ ಬಂದಾಗ ಯಾರೇನು ಮಾಡೋಕ್ಕಾಗಲ್ಲ. ಅದಕ್ಕೂ ನಾವು ಅವ್ರಿಗೂ ಸಹಕರಿಸ. ಕಳೆದ 1 ವಾರದಿಂದ ಸುರಿದ ಮಳೆ ಬೆಂಗಳೂರಿಗರನ್ನ ಹೈರಾಣಾಗಿಸಿದೆ. ಅದರಲ್ಲೂ ರೈನ್ಬೋ ಲೇಔಟ್ ನಿವಾಸಿಗಳ ಟೈಮ್ ಸರಿಯಿಲ್ಲ ಅನ್ಸುತ್ತೆ. ಮಳೆ ಬಂತು ಅಂದ್ರೆ ಸಾಕು, ಬಡಾವಣೆಗೆ ಕೆರೆ ನೀರು ನುಗ್ಗಿ ಅವಾಂತರ ಸೃಷ್ಟಿಯಾಗ್ತಾ ಇದೆ. ಸದ್ಯ ರೈನ್ಬೋ ಲೇಔಟ್ನಲ್ಲಿ ನೀರಿನ ಪ್ರಮಾಣ ಕಡಿಮೆಯಾಗಿದೆ. ನೀರು ತುಂಬಿಕೊಂಡಿದ್ದ ಕೆನರಾ ಬ್ಯಾಂಕ್ನಲ್ಲೂ ಈಗ ಕೆಸರು ತುಂಬಿಕೊಂಡಿದ್ದು, ಬ್ಯಾಂಕ್ನಲ್ಲಿದ್ದ ದಾಖಲೆಗಳೆಲ್ಲವೂ ನೀರು ಪಾಲಾಗಿದೆ. ನೀರು ಖಾಲಿಯಾದ ಹಿನ್ನೆಲೆ ಇವತ್ತು ಬ್ಯಾಂಕ್ ಓಪನ್ ಆಗಿದೆ. ಬೆಳ್ಳಂದೂರು ರಿಂಗ್ ರಸ್ತೆಯಲ್ಲಿ ಮಳೆ ನೀರು ಇಳಿಕೆಯಾಗಿದೆ. 3 ದಿನಗಳ ಬಳಿಕ ರಿಂಗ್ ರಸ್ತೆಯಲ್ಲಿ ನಿಂತಿದ್ದ ನೀರು ಖಾಲಿಯಾಗಿದೆ. ನೀರು ಖಾಲಿಯಾದ ಹಿನ್ನೆಲೆ ಮೀನೊಂದು ರಸ್ತೆ ಮೇಲೆ ನರಳಾಡ್ತಿದೆ. ಬೆಂಗಳೂರಿನ ಪ್ರತಿಷ್ಠಿತರಿಗೂ ನೆರೆ ಬಿಸಿ ತಟ್ಟಿದೆ. ಯಮಲೂರಿನ ಎಫ್ಸಿ ಲಾನ್ನಲ್ಲಿ 18ರಿಂದ 17 ಕೋಟಿ ಬೆಲೆ ಬಾಳುವ ವಿಲ್ಲಾಗಳು ಜಲಾವೃತವಾಗಿದೆ. ಕ್ರಿಕೆಟಿಗ ರಾಹುಲ್ ದ್ರಾವಿಡ್, ವಿಪ್ರೋ, ಎನ್ಜಿ ಪ್ರೇಮ್ಜಿ, ಬೈಜೂಸ್ ಮಾಲೀಕರು ಹಾಗೂ ಜಾಕಿ ಕಂಪನಿ ಮಾಲೀಕರ ವಿಲ್ಲಾಗಳು 4 ದಿನಗಳಿಂದ ಕೊಳಚೆ ನೀರಲ್ಲಿ ಮುಳುಗೋಗಿದೆ. ಇದೇ ಏರಿಯಾದಲ್ಲಿ ಐಎಎಸ್, ಐಪಿಎಸ್ ಅಧಿಕಾರಿಗಳ ಮನೆ ಇದ್ದು ನೀರು ಹೊರಹಾಕಲು ಎನ್ಡಿಆರ್ಎಫ್ ಸಿಬ್ಬಂದಿ ನಿರಂತರ ಪ್ರಯತ್ನ ಪಡುತ್ತಿದ್ದಾರೆ. ಕಳೆದ 1 ವಾರದಿಂದ ಸುರಿಯುತ್ತಿರೋ ಮಳೆಗೆ ಬೆಂಗಳೂರು ನಲುಗಿ ಹೋಗಿದೆ. ಹಾನಿಗೊಳಗಾದ ಪ್ರದೇಶಕ್ಕೆ ಮಾಜಿ ಸಿಎಂ ಸಿದ್ದರಾಮಯ್ಯ ಭೇಟಿ ನೀಡಿ ಪರಿಶೀಲಿಸಿದ್ದಾರೆ. ಬೆಳ್ಳಂದೂರು ರಿಂಗ್ ರಸ್ತೆ, ಎಕೋಸ್ಪೇಸ್ ಹತ್ತಿರದ ಮಳೆ ಹಾನಿ ಪ್ರದೇಶಗಳಿಗೆ ಭೇಟಿ ನೀಡಿ ಜನರ ಸಮಸ್ಯೆಗಳನ್ನು ಆಲಿಸಿದರು. ರೈನ್ಬೋ ಬಡಾವಣೆ, ದೊಡ್ಡ ಕನ್ನೇಲಿಯಲ್ಲಿ ಮಳೆ ಹಾನಿ ವೀಕ್ಷಿಸಿದ್ರು. ದಿಶಾ ಅಪಾರ್ಟ್ಮೆಂಟ್ನಲ್ಲೂ ಪರಿಶೀಲಿಸಿದ್ರು. ಬೋಟ್ನಲ್ಲಿ ತೆರಳಿ ಮಳೆ ಹಾನಿ ಬಗ್ಗೆ ಪರಿಶೀಲನೆ ಮಾಡಿದ್ದಾರೆ. ವರ್ತೂರು ಬಳಿಯ ರಾಜಕಾಲುವೆ ಪರಿಶೀಲನೆ ನಡೆಸಿದ ಸಿದ್ದರಾಮಯ್ಯ ಸ್ಥಳೀಯರ ಸಮಸ್ಯೆಗಳನ್ನು ಆಲಿಸಿದ್ರು. ಬಳಿಕ ಸುದ್ದಿಗೋಷ್ಠಿ ನಡೆಸಿ ಸಿಎಂ ಬೊಮ್ಮಾಯಿ ವಿರುದ್ಧ ಗುಡುಗಿದ್ರು. ಯಮಲೂರಿನಲ್ಲಿ ನಾನು ಹೋಗಿದ್ದೆ.
ಎಲ್ಲ ಹೆಚ್ಚಾಗಿ ಶ್ರೀಮಂತರು ಇರ್ತಕ್ಕಂಥ ಬಡಾವಣೆಗಳು. ಅಲ್ಲೆಲ್ಲ ರಸ್ತೆನಲ್ಲಿ 4 ಅಡಿ 5 ಅಡಿ ನೀರಿತ್ತು. ಇವತ್ತು ಸೋಮವಾರ ಮಂಗಳವಾರ ಮಳೆ ಬೀಳುತ್ತಲ್ಲ, ನಿನ್ನೆ ಮತ್ತು ಮೊನ್ನೆ 10 ರಿಂದ 12 ಅಡಿ ನೀರಿತ್ತಂತೆ. ಸೊ ಬೆಂಗಳೂರು ನಗರ ಇವತ್ತು ಯಾವತ್ತೂ ಕೂಡ ಆಗಿರಲಿಲ್ಲ. ಬೋಟ್ನಲ್ಲಿ ತಿರುಗಾಡಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಹಿಂದೆ ಬೋಟ್ನಲ್ಲಿ ತಿರುಗಾಡ ಮಟ್ಟಿಗೆ ಪ್ರವಾಹಗಳು ಬಂದಿರಲಿಲ್ಲ. ಸಿದ್ದರಾಮಯ್ಯ ಸಿಟಿ ರೌಂಡ್ಸ್ನಿಂದ ಎಚ್ಚೆತ್ತ ಗೃಹ ಸಚಿವ ಆರ್ಗ ಜ್ಞಾನೇಂದ್ರ ನೆರೆ ಪ್ರದೇಶದಲ್ಲಿ ಪರಿಶೀಲನೆ ಮಾಡಿದ್ದಾರೆ. ಬೆಂಗಳೂರಿನ ಯಮಲೂರಿನ ಎಫ್ಸಿ ಲಾನ್ಗೆ ಗೃಹ ಸಚಿವ ಆರ್ಗ ಜ್ಞಾನೇಂದ್ರ ಭೇಟಿ ನೀಡಿ ಮಳೆ ಹಾನಿ ವೀಕ್ಷಣೆ ಮಾಡಿದ್ರು. ಎಸ್ಡಿಆರ್ಎಫ್ ಸಿಬ್ಬಂದಿಗಳ ಜೊತೆ ಬೋಟ್ ಮೂಲಕ ನೆರೆ ವೀಕ್ಷಣೆ ಮಾಡಿದ್ರು. ಇನ್ನು ಸರ್ಜಾಪುರದ ರೈನ್ಬೋ ಲೇಔಟ್ಗೆ ಭೇಟಿ ನೀಡಿದ ಗೃಹ ಸಚಿವರು ಮಳೆ ಹಾನಿ ವೀಕ್ಷಣೆ ಮಾಡಿದ್ರು. ಬಳಿಕ ಮಾತನಾಡಿದ ಆರ್ಗ ಜ್ಞಾನೇಂದ್ರ ಕಾಂಗ್ರೆಸ್ ವಿರುದ್ಧ ಕಿಡಿಕಾರಿದ್ರು. ಇನ್ನು ಸಿದ್ದರಾಮಯ್ಯ ಸರ್ಕಾರ ಇದ್ದಾಗ ಈ ಕಟ್ಟಡಗಳು ನಿರ್ಮಾಣ ಆಗಿದ್ದು ಇದಕ್ಕೆ ಕಾಂಗ್ರೆಸ್ ಕಾರಣ ಅಂತ ಆರೋಪಿಸಿದ್ರು. ಸಿದ್ದರಾಮಯ್ಯನವರು ಕಳೆದ 4 ವರ್ಷದ ಹಿಂದೆ ಇಲ್ಲೇ ಆಡಳಿತ ನಡೆಸ್ತಾ ಇದ್ರಲ್ಲ, ಇವೆಲ್ಲ 4 ವರ್ಷದ ಈಚೆಗಾದಂಥ ಬಿಲ್ಡಿಂಗ್ಗಳೆಲ್ಲ ಇದೆಲ್ಲ ಅಲ್ಲ. ಸುಮ್ಮನೆ ಇಲ್ಲಿ ಬಂದಾಗ ರಾಜಕೀಯ ಲಾಭ ಪಡೆಯೋದಲ್ಲ, ರಾಜಕೀಯ ಮೀರಿ ಮಾನವೀಯತೆಯ ದೃಷ್ಟಿಯಿಂದ ನಾವೆಲ್ಲರೂ ಕೂಡ ಯೋಚನೆ ಮಾಡಬೇಕು. ಸಿದ್ದರಾಮಯ್ಯನವರು ಸಲಹೆ ಕೊಡಬೇಕು ಸರ್ಕಾರ ಏನು ಮಾಡಬೇಕು ಅಂತೇಳಿ ಹೇಳಿ. ಇಲ್ಲಿ ರಾಜಕಾಲುವೆಗಳು ಇದು ಎಲ್ಲ ಬಿಜೆಪಿ ಸರ್ಕಾರ ಬಂದ್ರ ಮೇಲೆ ಮಾಡಿದ್ದ. ಮಳೆಯಿಂದ ಕಂಗೆಟ್ಟ ಬೆಂಗಳೂರಿಗರಿಗೆ ಮತ್ತೊಂದು ತಲೆನೋವು ಶುರುವಾಗಿದೆ. ಹಿಂದೆ ಮುಂದೆ ನೋಡದೆ ಹಣ ಸುರಿದು ಸೂರುಕೊಂಡವರಿಗೆ ಈಗ ಢವ ಶುರುವಾಗಿದೆ. ಒತ್ತುವರಿ ಜಾಗ ಅನ್ನೋದು ಗೊತ್ತಿಲ್ಲದೆ ಮನೆ ಕಟ್ಟಿದವರಿಗೆ ಈಗ ಬುಲ್ಡೋಸರ್ ಭಯ ಕಾಡ್ತಿದೆ. ಮಳೆಯಿಂದ ಆದ ಅನಾಹುತಗಳ ಬಗ್ಗೆ ಎಚ್ಚೆತ್ತ ಸರ್ಕಾರ ಈಗ ಒತ್ತುವರಿ ಜಾಗಗಳನ್ನು ಏಕಾಏಕಿ ತೆರವು ಮಾಡಲು ಮುಂದಾಗಿದೆ. ಬಿಬಿಎಂಪಿಯು ನೋಟಿಸ್ ನೀಡದೆ ಒತ್ತುವರಿ ತೆರವಿಗೆ ತೀರ್ಮಾನ ಮಾಡಿದೆ. ಹೀಗಾಗಿ ನೆರೆ ಇಳಿತಾ ಇದ್ದಂತೆ ಸಂತ್ರಸ್ತರಿಗೆ ಒತ್ತುವರಿ ತೆರವು ಟೆನ್ಷನ್ ಶುರುವಾಗಲಿದೆ. ಇಲ್ಲಿ ಮನೆ ಗ್ರಾಹಕರು 3 ಲೇಯರ್ ಅಲ್ಲಿ ಲೀಗಲ್ ವೆರಿಫಿಕೇಶನ್ ಆಗಿರುವಂತಹ ಪ್ರಾಪರ್ಟಿಯನ್ನೇ ಖರೀದಿಯನ್ನ ಮಾಡ್ತಾರೆ. ಇಂಥ ಸಂದರ್ಭದಲ್ಲಿ ಈ ಕೋಟ್ಯಾಂತರ ರೂಪಾಯಿ ಹಣವನ್ನ ಹಾಕಿ ಸಾಲವನ್ನ ಕಟ್ಕೊಂಡು EMI ಕಟ್ಕೊಂಡು ಜವಾಬ್ದಾರಿಯನ್ನ ತಗೊಂಡಿರುವಂತಹ ಮನೆ ಗ್ರಾಹಕರು ಇವತ್ತು ಮನೆಯಲ್ಲಿ ವಾಸ ಇದ್ದಾಗ ಸಡನ್ ಆಗಿ ಮಳೆ ನೀರು ನುಗ್ಗಿ ಕೆರೆಗಳಿಂದ ಹೋಗ್ಬೇಕಾಗಿರುವಂತಹ ಚಾನೆಲ್ಗಳು ಸರಿಯಾಗಿ ಇಲ್ದಲೆ ಆ ಜಾಗದಲ್ಲಿ ಮನೆ ನೀರು ನುಗ್ಗದಾಗ ಏನ್ ಮಾಡಬೇಕು? ಬೆಂಗಳೂರು ಮೈಸೂರು ನೂತನ ದಶಪಥ ರಸ್ತೆ ಭಾರಿ ಮಳೆಯಿಂದ ಕೆರೆಯಂತಾಗುತ್ತೆ. ಹೀಗಾಗಿ ಕೇಂದ್ರ ಸಚಿವ ನಿತಿನ್ ಗಡ್ಕರಿ ನೇತೃತ್ವದಲ್ಲಿ ಮಹತ್ವದ ಸಭೆ ನಡೆದಿದೆ. ಸಭೆಯಲ್ಲಿ ಸಿಎಂ ಬೊಮ್ಮಾಯಿ, ಲೋಕೋಪಯೋಗಿ ಸಚಿವ ಸಿಸಿ ಪಾಟೀಲ್, ಸಾರಿಗೆ ಸಚಿವ ಶ್ರೀರಾಮುಲು, ಸಂಸದರಾದ ತೇಜಸ್ವಿ ಸೂರ್ಯ ಹಾಗೂ ಪಿಸಿ ಮೋಹನ್ ಭಾಗಿಯಾಗಿದ್ದರು. ಸಭೆಯಲ್ಲಿ ಅವೈಜ್ಞಾನಿಕ ಕಾಮಗಾರಿ ಬಗ್ಗೆ ಚರ್ಚೆ ನಡೆಯಿತು. ಸಭೆ ಬಳಿಕ ಮಾತನಾಡಿದ ಸಿಎಂ ಬೊಮ್ಮಾಯಿ, ಗಡ್ಕರಿ ಜೊತೆ ಬೆಂಗಳೂರಿಗೆ ರಸ್ತೆ ಟ್ರಾಫಿಕ್ ಬಗ್ಗೆ ಚರ್ಚೆ ಮಾಡಿದ್ದೇವೆ. ಒಂದೇ ಫ್ಲೈಓವರ್ ಮೇಲೆ ಮೆಟ್ರೋ ಎಲಿವೇಟೆಡ್ ರೋಪ್ ನಿರ್ಮಾಣಕ್ಕೆ ಚಿಂತನೆ ನಡೆಸಿದ್ದೇವೆ ಅಂತ ಹೇಳಿದರು. ಇನ್ನು ಬೆಂಗಳೂರು ಮೈಸೂರು ಹೆದ್ದಾರಿ ಸಮಸ್ಯೆ ಪರಿಹಾರದ ಬಗ್ಗೆಯೂ ಚರ್ಚೆ ನಡೆಯಿತು ಅಂತ ಹೇಳಿದರು. ರೋಡ್ಸ್ ಬಗ್ಗೆ, ಬೆಂಗಳೂರಿನ ಟ್ರಾಫಿಕ್ ಬಗ್ಗೆ ಒಂದು ಸಭೆಯನ್ನು ಮಾಡೋಣ. ಇದರಲ್ಲಿ ನಿಮ್ಮ ಸಹಯೋಗ ಸಹಕಾರ ಬಹಳ ಮುಖ್ಯ. NHI ಮತ್ತು ಇತರ ರೋಡ್ಸ್ ಎಲ್ಲ ಬೆಂಗಳೂರು ಒಳಗಡೆನೂ ಬರ್ತವೆ, ಬೆಂಗಳೂರು ಸುತ್ತಲೂ ಕೂಡ ಇದ್ದಾವೆ. ಹೀಗಾಗಿ ಡಿಕಂಜೆಷನ್ ಮಾಡೋದಕ್ಕೆ, ನಿಮ್ಮ ಟ್ರಾಫಿಕ್ ಡಿಕಂಜೆಷನ್ ಮಾಡೋ ಸಲುವಾಗಿ ನಿಮ್ಮ ರೋಡ್ಸು ಅದೆಲ್ಲ ಆಗೋದು ಭಾಳ ಮುಖ್ಯ ಇದೆ ಅಂತ ನಾನು ರಿಕ್ವೆಸ್ಟ್ ಮಾಡಿದ್ದೆ. ಆ ಪ್ರಕಾರ ಒಂದು ಮೀಟಿಂಗ್ ಕೂಡ ನಾವು ಮಾಡಿದ್ವಿ. ನ್ಯಾಷನಲ್ ಹೈವೇ, ಸ್ಟೇಟ್ PWD, BBMP, BDA, BMRDA ಹಲವಾರು ಕಾಮಗಾರಿಗಳನ್ನೆಲ್ಲ ಮಾಡ್ತಾ ಇರ್ತದೆ. ಒಂದು ಹೋಲಿಸ್ಟಿಕ್ ಮಾಸ್ಟರ್ ಪ್ಲಾನ್ ಅಪ್ರೋಚಲ್ಲಿ ಹೋದರೆ ಭಾಳಷ್ಟು ಸಮಸ್ಯೆಗಳು. ಬೆಂಗಳೂರು ಅಷ್ಟೇ ಅಲ್ಲ, ರಾಜ್ಯದ ಹಲವೆಡೆ ಮಳೆರಾಯ ಅಬ್ಬರಿಸಿ ಬೊಬ್ಬೆರೆದಿದ್ದಾನೆ. ಚಿತ್ರದುರ್ಗದಲ್ಲಿ ಮಳೆಯಿಂದ ಸಾಕಷ್ಟು ಅವಾಂತರಗಳು ಆಗಿದೆ. ಹೊಳಲ್ಕೆರೆ ತಾಲೂಕಿನ ಹನುಮನಕಟ್ಟೆ ಗ್ರಾಮದ ಕೆರೆ ಕೋಡಿ ಬಿದ್ದು ರೈಲ್ವೆ ಅಂಡರ್ ಪಾಸ್ ಜಲಾವೃತವಾಗಿದೆ. ಇನ್ನು ಹೊಸದುರ್ಗ ತಾಲೂಕಿನ ಆಲಘಟ್ಟ ಗ್ರಾಮದ ಕೆರೆ ಕೋಡಿ ಬಿದ್ದು ಹಲವು ಮನೆಗಳಿಗೆ ನೀರು ನುಗ್ಗಿದೆ. ಇನ್ನು ಚಳ್ಳಕೆರೆ ತಾಲೂಕಿನ TN ಕೋಟೆ ಗ್ರಾಮದ ಕೆರೆ ಕೋಡಿ ಬಿದ್ದು ಗ್ರಾಮಕ್ಕೆ ನೀರು ನುಗ್ಗಿದೆ. TN ಕೋಟೆ ಗ್ರಾಮದ ಹಲವು ಮನೆಗಳು ಜಲಾವೃತವಾಗಿದ್ದು ಮನೆಯಲ್ಲಿದ್ದ ಜನರನ್ನ ಬೇರೆ ಕಡೆ ಶಿಫ್ಟ್ ಮಾಡಲಾಗಿದೆ. ಚಿತ್ರದುರ್ಗದಲ್ಲಿ ನಿರಂತರ ಮಳೆಗೆ ಆಯಿತೋಳು ಗ್ರಾಮದ ಮನೆಯ ಮೇಲ್ಛಾವಣಿ ಕುಸಿದು ಬಿದ್ದಿದೆ. ಮನೆಯಲ್ಲಿದ್ದ ಶಿವಣ್ಣ ಹಾಗೂ ಜ್ಯೋತಿ ದಂಪತಿಗೆ ಸಣ್ಣ ಪುಟ್ಟ ಗಾಯವಾಗಿದೆ. ಹೊಸದುರ್ಗದ ಕುರಮರಡಿ ಗುಡ್ಡದಲ್ಲಿ ಕುರಿಗಳ ಸಮೇತ ಕುರಿಗಾಹಿಗಳು ಸಿಲುಕಿದ್ದಾರೆ. ಹೊಸ ತಿಮ್ಮಪ್ಪನ ಹಟ್ಟಿ ಗ್ರಾಮದ ಬಳಿಯ ಕುರಮರಡಿ ಗುಡ್ಡದಲ್ಲಿ 22 ಕುಟುಂಬ ಕುರಿ ಮೇಯಿಸಲು ತೆರಳಿದ್ದು ಗುಡ್ಡದ ಸುತ್ತ ವಾಣಿವಿಲಾಸ ಸಾಗರ ಡ್ಯಾಂ ಹಿನ್ನೀರು ಆವರಿಸಿದೆ. ಹೀಗಾಗಿ 1000ಕ್ಕೂ ಹೆಚ್ಚು ಕುರಿಗಳಿರುವ ಕಾರಣ ಗ್ರಾಮಕ್ಕೆ ಬರಲು ಹಿಂದೇಟು ಹಾಕ್ತಿದ್ದಾರೆ.
ಸಂಬಂಧಿಕರು ತೆಪ್ಪದಲ್ಲಿ ತೆರಳಿ ಕುರಿಗಾಹಿಗಳಿಗೆ ಆಹಾರ ಸಾಮಗ್ರಿ ನೀಡುತ್ತಿದ್ದಾರೆ. ಹಿರಿಯೂರು ತಾಲೂಕಿನ ಬೇತೂರು ಪಾಳ್ಯದ ಕೆರೆ 60 ವರ್ಷಗಳ ಬಳಿಕ ಕೋಡಿ ಬಿದ್ದು ಹರಿತಾ ಇದೆ. ಕೆರೆ ನೀರು ನೋಡಲು ಗ್ರಾಮದ ಜನರು ಆಗಮಿಸುತ್ತಿದ್ದಾರೆ. ಕೋಡಿ ಬಿದ್ದ ಕೆರೆಯ ನೀರಿಗಿಳಿದು ಜನರು ಸಂಭ್ರಮ ಪಡುತ್ತಿದ್ದಾರೆ. ಗದಗ ಜಿಲ್ಲೆಯಲ್ಲೂ ವರುಣಾರ್ಭಟ ಹೆಚ್ಚಾಗಿದೆ. ರೋಣ ತಾಲೂಕಿನಲ್ಲಿ ಮಲಪ್ರಭಾ ನದಿಯ ಅಬ್ಬರ ಹೆಚ್ಚಾಗಿದ್ದು ಹೊಳೆ ಹಡಕಲಿ ಗ್ರಾಮ ಜಲಾವೃತವಾಗಿದೆ. ಗ್ರಾಮದಲ್ಲಿ ಮನೆ ಹಾಗೂ ಶಾಲೆಗೆ ನೀರು ನುಗ್ಗಿದ್ದು ಜನರು ಪರದಾಡುತ್ತಿದ್ದಾರೆ. ಪ್ರವಾಹ ಹಿನ್ನೆಲೆ ಸುರಕ್ಷಿತ ಸ್ಥಳಕ್ಕೆ ಹೋಗುವಂತೆ ಜಿಲ್ಲಾಡಳಿತ ಎಚ್ಚರಿಕೆ ಕೊಟ್ಟಿದೆ. ಕೊಪ್ಪಳದಲ್ಲಿ ಕಳೆದೊಂದು ವಾರದಿಂದ ಮಳೆ ಅಬ್ಬರಿಸಿದೆ. ತುಂಗಾಭದ್ರಾ ನದಿ ಅಪಾಯ ಮಟ್ಟ ಮೀರಿ ಹರಿತಾ ಇದೆ. ಟಿಬಿ ಡ್ಯಾಂ ಜಲಾಶಯಕ್ಕೆ 82,610 ಕ್ಯೂಸೆಕ್ ನೀರು ಹರಿದು ಬರ್ತಾ ಇದ್ದು ಜಲಾಶಯದಿಂದ 1 ಲಕ್ಷಕ್ಕೂ ಹೆಚ್ಚು ಕ್ಯೂಸೆಕ್ ನೀರನ್ನ ನದಿಗೆ ಬಿಡಲಾಗ್ತಾ ಇದೆ. ಜಲಾಶಯದ 28 ಗೇಟುಗಳಿಂದ ನೀರು ನದಿಗೆ ಬಿಡಲಾಗ್ತಾ ಇದ್ದು ವಿರುಪಾಪುರ ಗಡ್ಡೆ, ನವವೃಂದಾವನ ಗಡ್ಡೆ ಹಾಗೂ ಗಂಗಾವತಿ ಕಂಪ್ಲಿ ಮಧ್ಯೆಯ ಸಂಪರ್ಕ ಸೇತುವೆ ಸಂಪೂರ್ಣ ಕಡಿತಗೊಂಡಿದೆ. ಕೊಪ್ಪಳದ ಕಾರಟಗಿ ತಾಲೂಕಿನ ಸಿದ್ದಾಪುರದ ಸರ್ಕಾರಿ ಪ್ರೌಢಶಾಲೆ ನೀರಿನಿಂದ ಜಲಾವೃತವಾಗಿದೆ. ಶಾಲಾ ಮೈದಾನದ ತುಂಬೆಲ್ಲ ಮಳೆ ನೀರು ಸಂಗ್ರಹವಾಗಿದ್ದು ಮಳೆ ನಡುವೆಯೇ ವಿದ್ಯಾರ್ಥಿಗಳು ಶಾಲೆಗೆ ಬರ್ತಿದ್ದಾರೆ. ರಾಮನಗರ ಜಿಲ್ಲೆಯಲ್ಲಿ ಮಳೆಯಿಂದ ಸಾಕಷ್ಟು ಹಾನಿಯಾಗ್ತಾ ಇದೆ. 60 ವರ್ಷದ ಬಳಿಕ ಅರ್ಕಾವತಿ ನದಿ ಮೈದುಂಬಿ ಹರಿತಾ ಇದೆ. ಮಂಚನಬೆಲೆ ಜಲಾಶಯ ಸಂಪೂರ್ಣ ಭರ್ತಿಯಾಗಿದ್ದು ಡ್ಯಾಂನಿಂದ 5,000 ಕ್ಯೂಸೆಕ್ ನೀರನ್ನ ಹೆಚ್ಚುವರಿಯಾಗಿ ಬಿಡಲಾಗ್ತಾ ಇದೆ. ಹೀಗಾಗಿ ಹೊಳೆಯ ಪಕ್ಕ ವಾಸವಿರುವ ಜನರು ಸುರಕ್ಷಿತ ಸ್ಥಳಕ್ಕೆ ಸ್ಥಳಾಂತರ ಮಾಡುವಂತೆ ಸೂಚನೆ ಕೊಡಲಾಗಿದೆ. ಕೋಲಾರದಲ್ಲಿ ತಡರಾತ್ರಿ ಸುರಿದ ಮಳೆಯಿಂದ ಮುದುವಾಡಿ ಕೆರೆ ಕೋಡಿ ಬಿದ್ದಿದೆ. ಬೆಳ್ಳಂಬುರಿ ಗ್ರಾಮಕ್ಕೆ ಕೆರೆ ನೀರು ಹರಿದಿದ್ದು ನೂರಾರು ಎಕರೆ ಜಮೀನಿನಲ್ಲಿದ್ದ ಬೆಳೆ ಹಾನಿಯಾಗಿದೆ. ಬೆಳ್ಳಂಬೋರಿ ಹೋಳೂರು ಗ್ರಾಮದ ಮಧ್ಯೆ ರಸ್ತೆ ಮೇಲೆ ನೀರು ಹರಿತಾ ಇದ್ದು ಜನರು ಪರದಾಡುತ್ತಿದ್ದಾರೆ. ಇನ್ನು ಕೋಲಾರದ ಮುದುವಾಡಿ ಕೆರೆ ಕೋಡಿ ಬಿದ್ದಿದೆ. ಕೋಡಿಯಿಂದ ರಭಸವಾಗಿ ನೀರು ಹರಿತಾ ಇದ್ದು ರಸ್ತೆಯಲ್ಲಿ 3 ಅಡಿಗಳಷ್ಟು ನೀರು ನಿಂತಿದೆ. ಹೀಗಾಗಿ ಕೋಲಾರ ಶ್ರೀನಿವಾಸಪುರ ಮಾರ್ಗದ ರಸ್ತೆಯನ್ನ ಬಂದ್ ಮಾಡಲಾಗಿದೆ. ಚಾಮರಾಜನಗರ ಜಿಲ್ಲೆಯಲ್ಲಿ ಮಳೆ ನಿಂತರೂ ಪ್ರವಾಹ ಮಾತ್ರ ಕಡಿಮೆಯಾಗಿಲ್ಲ. ಯಳಂದೂರು ತಾಲೂಕಿನ ಯರಿಯೂರು ಗ್ರಾಮದ ಜಮೀನು ಹಾಗೂ ಗ್ರಾಮಗಳು ನೀರಲ್ಲಿ ಮುಳುಗಿ ಹೋಗಿದೆ. ಅಪಾರ ಪ್ರಮಾಣದ ಬೆಳೆ ಕೂಡ ನಾಶವಾಗಿದೆ. ಹುಬ್ಬಳ್ಳಿಯಲ್ಲಿ ಮಳೆಯಿಂದ ಭಾರೀ ಹಾನಿಯಾಗಿದೆ. ನೆರೆ ಪೀಡಿತ ಪ್ರದೇಶಕ್ಕೆ ಕೇಂದ್ರ ಅಧ್ಯಯನ ತಂಡ ಭೇಟಿ ನೀಡಿ ಪರಿಶೀಲಿಸಿದ್ದಾರೆ. ಹುಬ್ಬಳ್ಳಿ ತಾಲೂಕಿನ ಕಿರೇಸೂರು ಗ್ರಾಮಕ್ಕೆ ಭೇಟಿ ನೀಡಿದ ಕೇಂದ್ರ ಜಲಶಕ್ತಿ ಇಲಾಖೆಯ ಅಶೋಕ್ ಕುಮಾರ್, ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಇಲಾಖೆಯ ಅಧೀಕ್ಷಕ ಇಂಜಿನಿಯರ್ ವಿವಿ ಶಾಸ್ತ್ರಿ ನೇತೃತ್ವದ ತಂಡ ಪರಿಶೀಲನೆ ನಡೆಸಿತು. ಕಿರೇಸೂರು ಗ್ರಾಮದಲ್ಲಿ ಬೆಣ್ಣೆಹಳ್ಳ ಹಾಗೂ ತುಪ್ಪರಿಹಳ್ಳ ಪ್ರವಾಹ ಪೀಡಿತ ಪ್ರದೇಶದಲ್ಲಿ ಪರಿಶೀಲನೆ ಮಾಡಿದ್ದಾರೆ. ಇನ್ನು ಕಲಬುರಗಿಯಲ್ಲೂ ಅತಿವೃಷ್ಟಿ ಪ್ರದೇಶದಲ್ಲಿ ಕೇಂದ್ರ ಅಧ್ಯಯನ ತಂಡ ಪರಿಶೀಲನೆ ನಡೆಸಿತು. ಕಲಬುರಗಿ ತಾಲೂಕಿನ ಹೊನ್ನಕಿರಣಗಿ ಗ್ರಾಮಕ್ಕೆ ಡಾಕ್ಟರ್ ಕೆ ಮನೋಹರನ್, ಎಸ್ಬಿ ತಿವಾರಿ, ಎಸ್ಒಎಸ್ ಜಗದೀಶ್ ನೇತೃತ್ವದ ತಂಡ ಭೇಟಿ ನೀಡಿ ಪರಿಶೀಲನೆ ಮಾಡಿತು. ಇತ್ತ ಗದಗ ನೆರೆ ಪೀಡಿತ ಪ್ರದೇಶದಲ್ಲೂ ಕೇಂದ್ರ ಅಧ್ಯಯನ ತಂಡ ಪರಿಶೀಲಿಸಿದೆ. ಗದಗ ತಾಲೂಕಿನ ಹೊಂಬಳ ಹಿರೇಹಂದಿಗೋಳ ಗ್ರಾಮಕ್ಕೆ ವಿಸಿಟ್ ಮಾಡಿದ ಕೇಂದ್ರ ತಂಡ ಮಳೆ ಹಾನಿ ಬಗ್ಗೆ ಪರಿಶೀಲನೆ ಮಾಡಿದ್ದಾರೆ. ರಾಯಚೂರಿನಲ್ಲಿ ಮಳೆ ಅಬ್ಬರದಿಂದ ಸಾಕಷ್ಟು ಅನಾಹುತ ಆಗ್ತಾ ಇದೆ. ಜಿಲ್ಲೆಯ ಹಳ್ಳ ಕೊಳ್ಳಗಳು ತುಂಬಿ ಹರಿತಾ ಇದೆ. ತುಂಬಿ ಹರಿವ ಹಳ್ಳದಲ್ಲಿ ಗರ್ಭಿಣಿಯನ್ನ 108 ಆಂಬ್ಯುಲೆನ್ಸ್ನಲ್ಲಿ ಕರೆದೊಯ್ಯಲಾಗಿದೆ. ಮಸ್ಕಿ ತಾಲೂಕಿನ ವೆಂಕಟಾಪುರ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ. ಹಳ್ಳ ದಾಟಿಸಿ ಸಿಂಧನೂರು ಸಾರ್ವಜನಿಕ ಆಸ್ಪತ್ರೆಗೆ ಗರ್ಭಿಣಿಯನ್ನ ದಾಖಲಿಸಲಾಗಿದೆ. ಇನ್ನು ಇದೇ ಸೇತುವೆ ಪಕ್ಕದಲ್ಲೇ ಟಾಟಾ ಏಸ್ ವಾಹನ ಬಿದ್ದಿದ್ದು ವಿದ್ಯಾರ್ಥಿಗಳು ಹಳ್ಳ ದಾಟಲು ಪರದಾಡುತ್ತಿದ್ದಾರೆ. ತುಮಕೂರು ಜಿಲ್ಲೆಯಲ್ಲಿ ಮಳೆ ಮುಂದುವರೆದಿದೆ. ಜಿಲ್ಲೆಯಲ್ಲಿ ನೂರಾರು ಕೆರೆಗಳು ಕೋಡಿ ಬಿದ್ದಿದ್ದು ತಗ್ಗು ಪ್ರದೇಶಗಳು ಜಲಾವೃತಗೊಂಡಿದೆ. ಪಿಎಫ್ಐನ ಭಾರತ ಇಸ್ಲಾಮೀಕರಣ ಮಿಷನ್ 2047 ಅಜೆಂಡಾ ಪ್ರಕರಣ ಸಂಬಂಧ ಎನ್ಐಎ ಅಲರ್ಟ್ ಆಗಿದೆ. ದೇಶಾದ್ಯಂತ ಎನ್ಐಎ ಅಧಿಕಾರಿಗಳು ಪಿಎಫ್ಐ ಕಚೇರಿಗಳ ಮೇಲೆ ದಾಳಿ ಮಾಡಿದೆ. ಮಂಗಳೂರಿನಲ್ಲಿ ಎಸ್ಡಿಪಿಐ ರಾಷ್ಟ್ರೀಯ ನಾಯಕ ರಿಯಾಜ್ ಫರಂಗಿಪೇಟೆ ಮೇಲೆ ಎನ್ಐಎ ದಾಳಿ ಮಾಡಿ ಪರಿಶೀಲಿಸಿದೆ. ರಿಯಾಜ್ ಫರಂಗಿಪೇಟೆ ಹಾಗೂ ಪತ್ನಿಯ ಮೊಬೈಲ್ ಅನ್ನ ಎನ್ಐಎ ತಂಡ ವಶಕ್ಕೆ ಪಡೆದಿದೆ.
ಹೃದಯಾಘಾತದಿಂದ ಮೃತಪಟ್ಟ ಸಚಿವ ಉಮೇಶ್ ಕತ್ತಿ ಮನೆಯಲ್ಲಿ ನೀರವ ಮೌನ ಆವರಿಸಿದೆ. ಸಹೋದರ ರಮೇಶ್ ಕತ್ತಿ ಕಣ್ಣೀರು ಹಾಕಿದ್ದಾರೆ. ಸಾಂತ್ವನ ಹೇಳಲು ಬಂದ ಕ್ಷೇತ್ರದ ಜನರ ಮುಂದೆ ರಮೇಶ್ ಕತ್ತಿ ಅಣ್ಣನ ನೆನೆದು ಕಣ್ಣೀರು ಹಾಕಿದ್ದಾರೆ. ಇನ್ನು ಉಮೇಶ್ ಕತ್ತಿ ನಿವಾಸಕ್ಕೆ ರಾಜಕೀಯ ನಾಯಕರು ಭೇಟಿ ನೀಡುತ್ತಿದ್ದು ಕುಟುಂಬಸ್ಥರಿಗೆ ಸಾಂತ್ವನ ಹೇಳುತ್ತಿದ್ದಾರೆ. ರಾಜ್ಯ ಬಿಜೆಪಿ ಉಸ್ತುವಾರಿ ಅರುಣ್ ಸಿಂಗ್, ಡಾಕ್ಟರ್ ಸುಧಾಕರ್, ಮುನಿರತ್ನ, ಎಂಟಿಬಿ ನಾಗರಾಜ್, ಸಚಿವ ಭೈರತಿ ಬಸವರಾಜ್ ಸಹ ಭೇಟಿ ನೀಡಿ ಸಾಂತ್ವನ ಹೇಳಿದ್ದಾರೆ. ಉಮೇಶ್ ಕತ್ತಿ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿದ್ದಾರೆ. ಆಹಾರ ಹಾಗೂ ಅರಣ್ಯ ಸಚಿವ ಉಮೇಶ್ ಕತ್ತಿ ನಿಧನದ ಹಿನ್ನೆಲೆ ಸೆಪ್ಟೆಂಬರ್ 8ರಂದು ದೊಡ್ಡಬಳ್ಳಾಪುರದಲ್ಲಿ ನಿಗದಿಯಾಗಿದ್ದ ಸರ್ಕಾರದ ಜನೋತ್ಸವ ಕಾರ್ಯಕ್ರಮವನ್ನು ಮುಂದೂಡಲಾಗಿದೆ. ಜನೋತ್ಸವ ಕಾರ್ಯಕ್ರಮ ಬದಲು ಜನಸ್ಪಂದನ ಕಾರ್ಯಕ್ರಮ ಎಂದು ಮರು ನಾಮಕರಣ ಮಾಡಲಾಗಿದೆ. ಮಂಡ್ಯದಲ್ಲಿ ಸಂಸದೆ ಸುಮಲತಾ ಹಾಗೂ ಶಾಸಕ ಡಿಸಿ ತಮ್ಮಣ್ಣ ವಿರುದ್ಧ ಟಾಕ್ ವಾರ್ ಶುರುವಾಗಿದೆ. ಸುಮಲತಾ ಏನ್ ಸತ್ಯ ಹರಿಶ್ಚಂದ್ರರ ಅಂತ ಹೇಳಿದ್ದ ಶಾಸಕ ಡಿಸಿ ತಮ್ಮಣ್ಣಗೆ ಸುಮಲತಾ ತಿರುಗೇಟು ಕೊಟ್ಟಿದ್ದಾರೆ. ಕುಂಬಳಕಾಯಿ ಕಳ್ಳ ಅಂದ್ರೆ ಹೆಗಲು ಮುಟ್ಟು ನೋಡ್ಕೊಳ್ಳೋದೇಕೆ? ನಾನು ಯಾವುದೇ ಪಕ್ಷದ ಬಗ್ಗೆ ಅಥವಾ ಯಾವ ಶಾಸಕರ ಹೆಸರು ಪ್ರಸ್ತಾಪ ಮಾಡಿಲ್ಲ. ಆದ್ರೆ ಕುಂಬಳಕಾಯಿ ಕಳ್ಳರು ಎಲ್ಲಾ ಕಡೆ ಇದ್ರೆ ನಾನೇನ್ ಮಾಡ್ಲಿ ಅಂತ ಟಾಂಗ್ ಅನ್ನು ಕೊಟ್ಟಿದ್ದಾರೆ. ಬೆಳಗಾವಿ ಬಳಿಕ ಈಗ ಮೈಸೂರಿನಲ್ಲಿ ಚಿರತೆ ಕಾಟ ಶುರುವಾಗಿದೆ. ಮೈಸೂರಿನ ಆರ್ಬಿಐ ನೋಟು ಮುದ್ರಣಾಲಯ ಆವರಣದಲ್ಲಿ ಚಿರತೆ ಕಾಣಿಸಿಕೊಂಡಿದೆ. ಚಿರತೆ ಓಡಾಡುವ ದೃಶ್ಯ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಚಿರತೆ ಶೋಧಕ್ಕೆ ಅರಣ್ಯಾಧಿಕಾರಿಗಳು ಅಖಾಡಕ್ಕಿಳಿದಿದ್ದು ಅಲ್ಲಲ್ಲಿ ಬೋನ್ಗಳನ್ನು ಅಳವಡಿಸಲಾಗಿದೆ. ಈ ಬಗ್ಗೆ ಮಾತನಾಡಿದ ಡಿಸಿಎಫ್ ಕಮಲಾ ಕರಿಕಾಳನ್, ಚಿರತೆ ಸೆರೆಗೆ ಕ್ರಮ ವಹಿಸಿದ್ದೇವೆ. ಆರ್ಬಿಐ ಬಡಾವಣೆ ನಿವಾಸಿಗಳು ಭಯಪಡಬೇಕಿಲ್ಲ. ನಮ್ಮ ಸಿಬ್ಬಂದಿ ನಿರಂತರವಾಗಿ ಕೂಂಬಿಂಗ್ ಕೂಡ ಮಾಡ್ತಿದ್ದಾರೆ ಅಂತ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಬೆಂಗಳೂರು ವಿವಿಯಲ್ಲಿ ಹೊಸ ದೇಗುಲ ನಿರ್ಮಾಣಕ್ಕೆ ತೀವ್ರ ವಿರೋಧ ವ್ಯಕ್ತವಾಗಿದೆ. ದೇಗುಲದ ಬದಲು ಗ್ರಂಥಾಲಯ ನಿರ್ಮಿಸುವಂತೆ ವಿದ್ಯಾರ್ಥಿಗಳು ಪ್ರತಿಭಟನೆ ನಡೆಸಿದ್ದಾರೆ. ವಿವಿ ಆವರಣದಲ್ಲಿ ಈಗಾಗಲೇ ಗಣಪತಿ ದೇವಾಲಯವಿತ್ತು. ಕೆಂಗೇರಿ ಹೊರ ವರ್ತುಲ ರಸ್ತೆ ಅಗಲೀಕರಣ ಮಾಡ್ತಾ ಇರೋದ್ರಿಂದ ಗಣೇಶನ ದೇಗುಲವನ್ನ ಬೇರೆಡೆಗೆ ಶಿಫ್ಟ್ ಮಾಡಲಾಗ್ತಾ ಇದೆ. ಇದಕ್ಕಾಗಿ ಸಮೀಪದಲ್ಲೇ ಹೊಸ ದೇಗುಲವನ್ನ ನಿರ್ಮಾಣ ಮಾಡಲಾಗ್ತಾ ಇದೆ. ಇದಕ್ಕೆ ಕೆಲ ವಿದ್ಯಾರ್ಥಿಗಳು ಏಕಾಏಕಿ ವಿರೋಧ ವ್ಯಕ್ತಪಡಿಸಿ ಪ್ರತಿಭಟನೆ ಮಾಡಿದ್ದಾರೆ. ಶಿವಮೊಗ್ಗದಲ್ಲಿ ನಾಳೆ ಹಿಂದೂ ಮಹಾಸಭಾ ಗಣಪತಿ ವಿಸರ್ಜನೆ. ನಗರದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ಮಾಡಲಾಗಿದೆ. ಗಣಪತಿ ವಿಸರ್ಜನೆ ವೇಳೆ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಪೊಲೀಸರು ಮುಂಜಾಗ್ರತಾ ಕ್ರಮ ಕೈಗೊಂಡಿದ್ದಾರೆ. ಗಣಪತಿ ವಿಸರ್ಜನೆ ಹಿನ್ನೆಲೆಯಲ್ಲಿ ಸುಮಾರು 3,000ಕ್ಕೂ ಅಧಿಕ ಸಿಬ್ಬಂದಿಯನ್ನ ಕರ್ತವ್ಯಕ್ಕೆ ನಿಯೋಜನೆ ಮಾಡಲಾಗಿದೆ. ಶಿವಮೊಗ್ಗದ ಭದ್ರಾವತಿಯಲ್ಲಿ ಪ್ರತಿಷ್ಠಾಪಿಸಿರುವ ಹಿಂದೂ ಮಹಾಸಭಾ ಗಣಪತಿಯನ್ನ ಇಂದು ವಿಸರ್ಜನೆ ಮಾಡಲಾಗುತ್ತೆ. ಭದ್ರಾವತಿ ನಗರದ ಪ್ರಮುಖ ರಸ್ತೆಯಲ್ಲಿ ಗಣೇಶ ಮೆರವಣಿಗೆ ನಡೆಯುತ್ತಾ ಇದೆ. ಮೆರವಣಿಗೆಯಲ್ಲಿ ಸಾವರ್ಕರ್, ಹಿಂದೂ ಹರ್ಷ ಹಾಗೂ ಪುನೀತ್ ರಾಜ್ಕುಮಾರ್ ಫೋಟೋಗಳು ರಾರಾಜಿಸ್ತಾ ಇದೆ. ಚಿತ್ರದುರ್ಗ ಆರ್ಟಿಒ ಕಚೇರಿ ಬೆನ್ನಲ್ಲೇ ಮತ್ತೊಂದು ಲಂಚಾವತಾರದ ಪ್ರಕರಣ ಬಯಲಿಗೆ ಬಂದಿದೆ. ರಾಯಚೂರು ಜಿಲ್ಲೆಯಲ್ಲಿ ನಡುಬೀದಿಯಲ್ಲೇ ಪಿಡಿಒ ಡೀಲಿಂಗ್ ಮಾಡುತ್ತಿರುವ ಆರೋಪ ಕೇಳಿಬಂದಿದೆ. ಪಾಮನಕೆಲ್ಲೂರು ಪಿಡಿಒ ಅಮರೇಶಪ್ಪ ಪಂಚಾಯಿತಿ ಕಾಮಗಾರಿಗಳಿಗೆ ಲಂಚ ಕೇಳ್ತಿದ್ದಾರಂತೆ. ಗುತ್ತಿಗೆದಾರರ ಬಳಿ 10%, 20%, 30% ಲಂಚಕ್ಕೆ ಬೇಡಿಕೆ ಇಡ್ತಾ ಇದ್ದಾರಂತೆ. ಬೈಕ್ ನಿಲ್ಲಿಸಿಕೊಂಡು ನಡು ರಸ್ತೆಯಲ್ಲೇ ಪರ್ಸೆಂಟೇಜ್ ಡೀಲ್ ಮಾಡುವ ವಿಡಿಯೋ ವೈರಲ್ ಆಗಿದೆ. ಚಿನ್ನದಂಗಡಿ ಮಾಲೀಕನ ಹನಿ ಟ್ರ್ಯಾಪ್ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಎಫ್ಐಆರ್ನಲ್ಲಿ ಉಲ್ಲೇಖಿಸಿದ ಅಂಶವೇ ಬೇರೆ, ಅಸಲಿಗೆ ನಡೆದಿದೆ ಬೇರೆ ಆಗಿದೆಯಂತೆ. ಹನಿ ಟ್ರ್ಯಾಪ್ ಪ್ರಕರಣಕ್ಕೆ ಆಡಿಯೋ ವಿಡಿಯೋ ಹೊಸ ಟ್ವಿಸ್ಟ್ ನೀಡಿದೆ. ತಾನು ಲೆಕ್ಚರರ್ ಅಂತ ವಿದ್ಯಾರ್ಥಿನಿಯನ್ನ ಪುಸಲಾಯಿಸಿದ್ದ ಚಿನ್ನದ ವ್ಯಾಪಾರಿ ವಿದ್ಯಾರ್ಥಿನಿಯನ್ನ ಮೈಸೂರಿನ ಲಾಡ್ಜ್ಗೆ ಕರೆಸಿಕೊಂಡಿದ್ದ. ಈ ವೇಳೆ ಅಲರ್ಟ್ ಆದ ವಿದ್ಯಾರ್ಥಿನಿ ಕಡೆಯ ಟೀಮ್ ತಕ್ಷಣ ಮೈಸೂರಿನ ದರ್ಶನ್ ಲಾಡ್ಜ್ಗೆ ನುಗ್ಗಿದ್ದಾರೆ. ಒಳ ಹೋಗ್ತಾ ಇದ್ದಂತೆ ಗ್ಯಾಂಗ್ ವಿಡಿಯೋ ಚಿತ್ರೀಕರಣ ಮಾಡಿದ್ದು ಯುವತಿ ಜಗನ್ನಾಥ್ ಶೆಟ್ಟಿಗೆ ಮನ ಬಂದಂತೆ ಥಳಿಸಿದ್ದಾರೆ. ಬಾಂಗ್ಲಾದೇಶ ಪ್ರಧಾನಿ ಶೇಖ್ ಹಸೀನಾ ಭಾರತ ಪ್ರವಾಸದಲ್ಲಿದ್ದಾರೆ. ಇಂದು ರಾಜಸ್ಥಾನಕ್ಕೆ ಭೇಟಿ ಕೊಟ್ಟ ಅವರಿಗೆ ಭರ್ಜರಿ ಸ್ವಾಗತ ನೀಡಲಾಯಿತು. ಏರ್ಪೋರ್ಟ್ನಲ್ಲಿ ರಾಜಸ್ಥಾನದ ಸಾಂಪ್ರದಾಯಿಕ ಶೈಲಿಯಲ್ಲಿ ಅವರನ್ನ ಬರಮಾಡಿಕೊಳ್ಳಲಾಯಿತು. ಸಾವು ಯಾರಿಗೆ ಯಾವಾಗ ಹೆಂಗ್ ಬರುತ್ತೆ ಅಂತ ಹೇಳಕ್ಕಾಗಲ್ಲ. ಜಮ್ಮುವಿನಲ್ಲಿ ಡಾನ್ಸ್ ಮಾಡ್ತಿದ್ದ 20 ವರ್ಷದ ಯುವತಿ ಹೃದಯಾಘಾತದಿಂದ ಮೃತಪಟ್ಟಿದ್ದಾಳೆ. ಡಾನ್ಸ್ ಮಾಡ್ತಿದ್ದ ಯುವತಿ ಏಕಾಏಕಿ ಕುಸಿದು ಬಿದ್ದಿದ್ದಾಳೆ. ಚಿಕಿತ್ಸೆಗೆ ಆಸ್ಪತ್ರೆಗೆ ದಾಖಲಾದರೂ ಚಿಕಿತ್ಸೆ ಫಲಿಸದೆ ಯುವತಿ ಮೃತಪಟ್ಟಿದ್ದಾಳೆ.
ರಾಷ್ಟ್ರಪತಿ ಭವನದಿಂದ ಇಂಡಿಯಾ ಗೇಟ್ವರೆಗೆ ಹೊಸದಾಗಿ ನಾಮಕರಣಗೊಂಡ ಕರ್ತವ್ಯ ಪಥವನ್ನು ಪ್ರಧಾನಿ ನರೇಂದ್ರ ಮೋದಿ ಇಂದು ಉದ್ಘಾಟಿಸಲಿದ್ದಾರೆ. ಇದುವರೆಗೂ ರಾಜಪಥ ಎಂದು ಕರೆಸಿಕೊಳ್ತಿದ್ದ ಈ ಸ್ಥಳ ಇನ್ನು ಮುಂದೆ ಕರ್ತವ್ಯ ಪಥ ಅಂತ ಬದಲಾಗಿದೆ. ಇಂದು ಸಂಜೆ 7 ಗಂಟೆಗೆ ಪ್ರಧಾನಿ ನರೇಂದ್ರ ಮೋದಿ ಇಂಡಿಯಾ ಗೇಟ್ ಬಳಿ ಇರೋ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಪುತ್ಥಳಿಯನ್ನ ಅನಾವರಣಗೊಳಿಸಲಿದ್ದಾರೆ. ಈ ಪ್ರತಿಮೆಯನ್ನ 28 ಅಡಿ ಎತ್ತರದ ಏಕಶಿಲೆಯ ಗ್ರಾನೈಟ್ ಕಲ್ಲಿನಿಂದ ಕೆತ್ತಲಾಗಿದೆ. ಇದು ಸುಮಾರು 65 ಮೆಟ್ರಿಕ್ ಟನ್ ತೂಕವಿದೆ. ಅಮಿತ್ ಶಾ ಮುಂಬೈಗೆ ಭೇಟಿ ನೀಡಿದಾಗ ಭದ್ರತೆ ಲೋಪವಾಗಿದೆ. ಗೃಹ ಸಚಿವಾಲಯದ ಅಧಿಕಾರಿಯಂತೆ ನಟಿಸಿ ಓಡಾಡುತ್ತಿದ್ದ ವ್ಯಕ್ತಿಯನ್ನ ಬಂಧಿಸಲಾಗಿದೆ. ಬಂಧಿತ ವ್ಯಕ್ತಿ ಹೇಮಂತ್ ಪವಾರ್ ಅಂತ ಗುರುತಿಸಲಾಗಿದೆ. ಬಂಧಿತ ವ್ಯಕ್ತಿ ಹೇಮಂತ್ ಪವಾರ್ ಆಂಧ್ರಪ್ರದೇಶ ಸಂಸದರೊಬ್ಬರ ಸಹಾಯಕನಂತೆ ನಟಿಸ್ತಾ ಇದ್ದ ಎನ್ನಲಾಗಿದೆ. ಗೃಹ ಸಚಿವಾಲಯದ ಐಡಿ ಕಾರ್ಡ್ ಹಾಕೊಂಡು ಗಂಟೆಗಟ್ಟಲೆ ಅಮಿತ್ ಶಾ ಅವರ ಸುತ್ತ ತಿರುಗಾಡಿದ್ದ ಅಂತ ಹೇಳಲಾಗ್ತಾ ಇದೆ. ಅನುಮಾನಗೊಂಡ ಗೃಹ ಸಚಿವಾಲಯದ ಅಧಿಕಾರಿಯೊಬ್ಬರು ಮುಂಬೈ ಪೊಲೀಸರಿಗೆ ಮಾಹಿತಿ ನೀಡಿದ್ದು ಈ ಬಗ್ಗೆ ಆ ವ್ಯಕ್ತಿಯನ್ನ ಬಂಧಿಸಿದ್ದಾರೆ. ಇಂದು ಏಷ್ಯಾ ಕಪ್ನಲ್ಲಿ ಭಾರತ ಹಾಗೂ ಅಫ್ಘಾನಿಸ್ತಾನ ತಂಡಗಳು ಮುಖಾಮುಖಿಯಾಗಲಿದೆ. ಈ ಪಂದ್ಯ ಆಟಕ್ಕುಂಟು ಲೆಕ್ಕಕ್ಕೆ ಇಲ್ಲದಂತಾಗಿದೆ. ಈಗಾಗಲೇ ಈ ಎರಡೂ ತಂಡಗಳು ಟೂರ್ನಿಯಿಂದ ಹೊರಬಿದ್ದಿದ್ದು ಔಪಚಾರಿಕ ಪಂದ್ಯ ಇಂದು ನಡೆಯಲಿದೆ. ನಿನ್ನೆ ನಡೆದ ಅಫ್ಘಾನಿಸ್ತಾನ ಪಾಕಿಸ್ತಾನ ಪಂದ್ಯದಲ್ಲಿ ಪಾಕಿಸ್ತಾನ 1 ವಿಕೆಟ್ ಗೆಲುವು ಸಾಧಿಸಿದೆ.